ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಡಿ ಲೇಡಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗುತ್ತೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಆಸ್ಪತ್ರೆ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಇಲ್ಲಿ ಒಟ್ಟು 3 ಆಸ್ಪತ್ರೆಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಿ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ರು. ಈಗ ಮಾಧ್ಯಮದವರು ಬರುವಂತ ಚಾನ್ಸಸ್ ಇರುತ್ತೆ. ಆ ಯುವತಿ ಬರ್ತಾಳೆ ಅಂದ್ರೆ ಕುತೂಹಲಕ್ಕೆ ಜನರು ಕೂಡ ಬಂದು ನೋಡುವಂತ ಚಾನ್ಸಸ್ ಇರಬಹುದು. ಹಾಗಾಗಿ ತನಗೆ ಜೀವ ಬೆದರಿಕೆ ಕೂಡ ಇದೆ ಅಂತ ಆಕೆ ಹೇಳ್ಕೊಂಡಿರೋದ್ರಿಂದ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಬೇಕಾಗುತ್ತೆ. ಇನ್ನು ಸಂತ್ರಸ್ತೆ ವಯಸ್ಸು, DNA ಪ್ರೊಫೈಲಿಂಗ್, ದೇಹದ ಮೇಲೆ ಗಾಯಗಳಿದೆಯಾ, ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ಪರೀಕ್ಷೆಗಳನ್ನ ಮಾಡ್ತಾರೆ. ಇನ್ನು ಗಾಯದ ಗುರುತುಗಳಿದ್ರೆ ರಿಪೋರ್ಟ್ ನಲ್ಲಿ ಅದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಇನ್ನು ದೈಹಿಕ ಹಾಗೇನೆ ಮಾನಸಿಕ ಸ್ಥಿತಿ ಹೇಗಿದೆ ಅದ್ರ ಕೂಡ ಎಕ್ಸಾಮಿನೇಷನ್ ಮಾಡ್ತಾರೆ. ಯುವತಿ ಆ ದಿನ ಬಳಸಿದ್ದ ವಸ್ತ್ರಗಳನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ವಸ್ತ್ರಗಳ ಮೆಡಿಕಲ್ ಟೆಸ್ಟ್ ಮಾಡುವಂತ ಸಾಧ್ಯತೆಗಳು ಇದೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಲ್ಲಿ ಯುವತಿಯನ್ನ ಇವತ್ತು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಮಾಡಿಸಿದ ಮೇಲೆ ತನಿಖಾಧಿಕಾರಿ SP ಕವಿತಾ ಸೆಕ್ಷನ್ 173 ಅಡಿ ಮ್ಯಾಜಿಸ್ಟ್ರೇಟ್ಗೆ ಎಲ್ಲ ವಿವರಣೆ ಹಾಗೂ ದಾಖಲೆಗಳನ್ನು ಹಾಜರುಪಡಿಸುತ್ತಾರೆ. ಈಗ ಈ ಕೇಸಲ್ಲಿ ಅಂದ್ರೆ ತನ್ನ ಮೇಲೆ ಅತ್ಯಾಚಾರ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆಕೆ ಹೇಳ್ಕೊಂಡಿರೋದ್ರಿಂದ ಮೆಡಿಕಲ್ ಟೆಸ್ಟ್ ಈಗ ಮೇಜರ್ ಆಗುತ್ತೆ. ಇಲ್ಲಿ ಒಂದು ಮಹತ್ವದ ಸುಳಿವುಗಳು ಲಭ್ಯವಾಗುತ್ತೆ. ಈಗ ಅತ್ಯಾಚಾರ ಆಗಿ ಎಷ್ಟೇ ದಿನ ಆಗಿದ್ರೂ ಕೂಡ ಆಕೆ ಅನ್ಮ್ಯಾರಿಡ್ ಆಗಿರೋದ್ರಿಂದ ಈಸಿಯಾಗಿ ಅದನ್ನ ಕಂಡು ಹಿಡಿಬಹುದು. ಸೊ ಈಗ ಇನ್ನೇನು ಕೆಲ ಹೊತ್ತಲ್ಲೇ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅದು ಟೆಕ್ನಿಕಲ್ ವೈಸೇ ಆಗುತ್ತೆ. ಈಗ ಡಾಕ್ಟರ್ಸ್ ಏನಿದ್ದಾರೆ ಆಕೆಯ ಪರೀಕ್ಷೆಯನ್ನ ಮಾಡಿದ ಮೇಲೆ ಏನೇನು ಇದೆ, ಅದಕ್ಕೆ ಆಕೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಕೊಂಡಿರೋದ್ರಿಂದ ಅದಕ್ಕೆ ಪೂರಕವಾದಂಥ ಅಂಶಗಳೇನಾದರೂ ಇದ್ರೆ ಅದನ್ನೆಲ್ಲ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ಆಕೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಆಕೆಯನ್ನ, ಅದಂತೂ ಕುತೂಹಲ ಇದೆ. ಆ ಬಗ್ಗೆ ಅಧಿಕೃತವಾಗಂತೂ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟು 3 ಆಸ್ಪತ್ರೆಗಳಲ್ಲಿ, ಒಂದು KC ಜನರಲ್ ಆಸ್ಪತ್ರೆ, ಮತ್ತೊಂದು ವಿಕ್ಟೋರಿಯಾ ಆಸ್ಪತ್ರೆ, ಮತ್ತೊಂದು ಬೌರಿಂಗ್ ಆಸ್ಪತ್ರೆ, 3 ಆಸ್ಪತ್ರೆಗಳಲ್ಲಿ ಸಿದ್ಧತೆ ಮಾಡಿಕೊಳ್ಳಿ, ಬೇಕಾದಂತ ಭದ್ರತೆ ಒದಗಿಸಿ ಅಂತ SIT ಹೇಳಿತು. ಬಹುತೇಕ ಬೌರಿಂಗ್ ಆಸ್ಪತ್ರೆಯಲ್ಲೇ ಆಕೆಗೆ ಮೆಡಿಕಲ್ ಟೆಸ್ಟ್ ಮಾಡುವಂತ ಚಾನ್ಸಸ್ ಸದ್ಯಕ್ಕೆ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈಗ ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತೆ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ ಕೆಲವೊಂದಿದೆ. ಈ ತರ ಅತ್ಯಾಚಾರಕ್ಕೆ ಒಳಗಾದಂತ ಸಂತ್ರಸ್ತೆಯನ್ನ ಯಾವ ತರ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಒಳಪಡಿಸಬೇಕು ಅಂತ ಸೆಕ್ಷನ್ 53 ಅಡಿಯಲ್ಲಿ ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಅನ್ನ ಆಕೆಗೆ ಮಾಡಬೇಕಾಗತ್ತೆ. ಈಗ ಮುಂಚೆ 2 ಫಿಂಗರ್ ಟೆಸ್ಟ್ ಅಂತ ಮಾಡ್ತಾ ಇದ್ರು ಅತ್ಯಾಚಾರಕ್ಕೆ ಯಾರಾದ್ರೂ ಒಳಗಾಗಿದ್ರೆ. ಸೊ ಆ ಪ್ರೊಸೀಜರ್ ಎಲ್ಲ ಇರೋದಿಲ್ಲ. ಮತ್ತೆ ಮೋರೋವರ್ ಡಾಕ್ಟರ್ ಕೂಡ ಆಕೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾಳೆ ಅಂತ ಅಲ್ಲಿ ಹೇಳುವಂತೆ ಇಲ್ಲ. ಆಕೆಯ ದೈಹಿಕ ಪರಿಸ್ಥಿತಿ ಅಂದ್ರೆ ಆರೋಗ್ಯ ಪರಿಸ್ಥಿತಿ ಇರ್ಬೋದು, ಮಾನಸಿಕ ಪರಿಸ್ಥಿತಿ ಇರ್ಬೋದು, ಜೊತೆಗೆ ಆಕೆ ನೆನ್ನೆನೂ ನಾನು ತುಂಬಾ ಟಯರ್ಡ್ ಆಗಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಆಕೆಯ ಮಾನಸಿಕ ಪರಿಸ್ಥಿತಿನೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಫೈನ್. ಸಿಡಿ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆ ಇವತ್ತು ಆಗ್ತಾ ಇದೆ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಆಡುಗೋಡಿ ಬಳಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಮುನಿರಾಜು ಜಾಯಿನ್ ಆಗಿದ್ದಾರೆ. ಇನ್ನೊಂದು ಕಡೆ ಮಂಜುನಾಥ್ ನಮ್ಮ ಪ್ರತಿನಿಧಿ ಕೊಡಗಿಹಳ್ಳಿಯಿಂದ ಜಾಯಿನ್ ಆಗಿದ್ದಾರೆ. ಮುನಿರಾಜು, ಈಗ ಆಡುಗೋಡಿ ಟೆಕ್ನಿಕಲ್ ಸೆಲ್ಗೆ ಆಕೆಯನ್ನ ಫಸ್ಟ್ ಕರ್ಕೊಂಡ್ಬಂದು ಅಲ್ಲಿಂದ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗ್ತಾರಾ ಅಥವಾ ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರಾ? ಏನೆಲ್ಲ ಸದ್ಯಕ್ಕೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶರ್ಮಿತಾ, ಈಗಾಗಲೇ ಯುವತಿಯನ್ನ ಏನು ರಾತ್ರಿ ಒಂದು ಅಜ್ಞಾತ ಸ್ಥಳದಲ್ಲಿ ಇರಿಸಿದ್ರು. ಈಗ ಆಕೆಯನ್ನ ಪೊಲೀಸರು ತಮ್ಮ ಸುಪರ್ದಿಯಲ್ಲಿ ಕರ್ಕೊಂಡು ಒಂದು ವೈದ್ಯಕೀಯ ಪರೀಕ್ಷೆಗೆ ಹೋಗ್ತಾ ಇರುವಂತದ್ದು ಮಾಹಿತಿ ಸಿಕ್ಕಿದೆ. ಮತ್ತೆ ಈಗಾಗಲೇ ತನಿಖಾಧಿಕಾರಿ ಸಹ ಒಂದು ಆಡುಗೋಡಿ ಬಳಿ ಇರುವಂತಹ ಈ ಒಂದು ಟೆಕ್ನಿಕಲ್ ಸೆಲ್ಗೆ ಬೆಳಿಗ್ಗೆ ದೌಡಾಯಿಸಿದ್ರು. ನಂತರ ಇಲ್ಲಿ ಕೆಲವು ಮಾಹಿತಿ ಮತ್ತೆ ಕೆಲವು ಕಾಗದ ಪತ್ರಗಳನ್ನ ರೆಡಿ ಮಾಡಿಕೊಂಡು ನಂತರ ಇದೀಗ ಅವರು ಸಹ ಹೊರಗಡೆ ಹೋಗಿದ್ದಾರೆ. ಬಹುಶಃ ಇವತ್ತು ಅವರನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಒಂದು ವೈದ್ಯಕೀಯ ಪರೀಕ್ಷೆಗೂ ಸಹ ಒಳಪಡಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಒಂದು ಕಡೆಯಿಂದ ಯುವತಿಯನ್ನ ಕರ್ಕೊಂಡು ಬರ್ತಾ ಇದ್ರೆ, ಮತ್ತೊಂದು ಕಡೆಯಿಂದ ಏನು ತನಿಖಾಧಿಕಾರಿಯಾಗಿರುವಂತಹ ACP ಕವಿತಾ ಅವರು ಇಲ್ಲಿ ಒಂದು ಆಗಮಿಸಿ ಕೆಲವು ಏನು ಪೇಪರ್ಸ್ ರೆಡಿ ಇರ್ತಾರೆ. ಲೀಗಲ್ ಆಗಿ ಒಂದು ಆಕೆಯನ್ನು ಒಂದು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾದ್ರೆ ಕೆಲವು ಪೇಪರ್ಸ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ಅದನ್ನ ಸಿದ್ಧಪಡಿಸಿಕೊಂಡು ಈಗ ಅವರು ಇಲ್ಲಿಂದ ಹೊರಟಿದ್ದಾರೆ. ಬಹುಶಃ ವಿಕ್ಟೋರಿಯಾ ಆಸ್ಪತ್ರೆ ಅಥವಾ ಬೋರಿಂಗ್ ಆಸ್ಪತ್ರೆಯಲ್ಲಿ ಯುವತಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವಂತ ಎಲ್ಲ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಕೆಲವು ಕಡೆ ಪೊಲೀಸ್ ಬಂದೋಬಸ್ತ್ ಅನ್ನು ಸಹ ಮಾಡಿಕೊಂಡಿರುವಂತದ್ದು. ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿ ಯಾವುದೇ ಒಂದು ಅಹಿತಕರ ಘಟನೆಗಳು ಆಗದಂತೆ ಒಂದು ಮುನ್ನೆಚ್ಚರಿಕೆಯನ್ನು
ಕ್ರಮವನ್ನು ಸಹ ಕೈಗೊಂಡಿದ್ದಾರೆ. ಮತ್ತೆ ಇದೇ ವೇಳೆ ಈಗಾಗಲೇ ಈ ಒಂದು ಟೆಕ್ನಿಕಲ್ ಸೆಲ್ಗೆ ಒಂದು SIT ಮುಖ್ಯಸ್ಥ ಸೌಮಿಂದ್ ಮುಖರ್ಜಿ ಅವರು ಸಹ ಆಗಮಿಸಿದ್ದಾರೆ. ಇವತ್ತು ವೈದ್ಯಕೀಯ ಪರೀಕ್ಷೆ ಬಳಿಕ ಯುವತಿಯನ್ನ ಇಲ್ಲಿಗೆ ಕರೆತಂದು ಮತ್ತೆ ವಿಚಾರಣೆಗೆ ಒಳಪಡಿಸೋದಕ್ಕೆ ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು. ಅದಕ್ಕೋಸ್ಕರ ಸಾಕಷ್ಟು ಪ್ರಶ್ನಾವಳಿಗಳನ್ನು ಸಹ ಸಿದ್ಧಪಡಿಸಿಕೊಂಡಿದ್ದಾರೆ. ಏನು ಕಳೆದ 28 ದಿನಗಳಿಂದ ಯುವತಿ ಯಾರಿಗೂ ಸಹ SIT ಅಧಿಕಾರಿಗಳಿಗೆ ಸಿಕ್ಕಿರಲಿಲ್ಲ. ಪೊಲೀಸರು ಸಹ ಸಾಕಷ್ಟು ಕಡೆ ಹುಡುಕಾಟ ಮಾಡಿದ್ರು. ನಿನ್ನೆ ಆಕೆ ಪ್ರತ್ಯಕ್ಷ ಆಗಿರೋದ್ರಿಂದ ಸಾಕಷ್ಟು ವಿಚಾರಣೆ ಬಾಕಿ ಇದೆ. ಪ್ರಮುಖ ಅಂಶಗಳನ್ನು ಆಕೆ ಮುಂದೆ ಕ್ವಶನ್ ಮಾಡಿ ಉತ್ತರ ಪಡಿಬೇಕಾಗಿದೆ ಅಂತೇಳಿ ಈಗ ಸಾಕಷ್ಟು ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿಕೊಂಡು SIT ಅವರು ಕಾಯ್ತಿದ್ದಾರೆ. ಶರ್ಮಿತಾ, ಫೈನ್. ಈಗ 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ನೋಟಿಸ್ ಇಶ್ಯೂ ಮಾಡಿರೋದು. ಸೊ 11 ಗಂಟೆಗೆ ಎಕ್ಸಾಕ್ಟ್ಲಿ ಆಕೆ ಬರಬಹುದಾ? ಯಾಕಂದ್ರೆ ಆಕೆ ಎಟ್ ಪ್ರೆಸೆಂಟ್ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಶರ್ಮಿತಾ, 11 ಗಂಟೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಒಂದು ನೋಟಿಸ್ ಕೊಡಲಾಗಿತ್ತು. ಮತ್ತೆ ಅದರಂತೆ ಇವತ್ತು ಇಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂತೇಳಿ, ಯಾಕಂದ್ರೆ ಆಕೆ ಪೊಲೀಸರ ಒಂದು ಬಂದೋಬಸ್ತ್ ನಲ್ಲೇ ಇರೋದ್ರಿಂದ ಪೊಲೀಸರು ಆಕೆನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಅಂತೇಳಿ ಒಂದು ಎಲ್ಲ ಮಾಹಿತಿ ಇತ್ತು. ಆದ್ರೆ ಮೊದಲಿಗೆ ವೈದ್ಯಕೀಯ ಪರೀಕ್ಷೆ ಏನಾದ್ರು ನಡೆಸಿ ಆನಂತರ ವಿಚಾರಣೆಗೆ ಕರೆತರುವಂತ ಸಾಧ್ಯತೆ ಇರುವಂತದ್ದು. ಅದಕ್ಕೋಸ್ಕರ ಈಗಾಗಲೇ ತನಿಖಾಧಿಕಾರಿಗಳು ಸಹ ಇಲ್ಲಿಂದ ಖುದ್ದು ಅರ್ಜೆಂಟ್ ಆಗಿ ಒಂದು ದೌಡಾಯಿಸಿದ್ದಾರೆ. ಬಹುಶಃ ಬೋರಿಂಗ್ ಆಸ್ಪತ್ರೆಯಲ್ಲಿ ಆಕೆಯನ್ನ ಒಂದು ವೈದ್ಯಕೀಯ ಮೆಡಿಕಲ್ ಟೆಸ್ಟ್ ಮಾಡಿಸಿ ಆನಂತರ ಇಲ್ಲಿಗೆ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನ ಈಗಾಗಲೇ SIT ತಂಡದ ಅಧಿಕಾರಿಗಳು ಮಾಡಿಕೊಂಡು ಇಲ್ಲಿಂದ ಆಸ್ಪತ್ರೆ ಕಡೆಗೆ ಮುಖ ಮಾಡಿದ್ದಾರೆ. ಶರ್ಮಿತಾ, ಫೈನ್. ಪ್ಲೀಸ್ ಬಿಯಾನ್ ಮುನಿರಾಜು, ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ನಾನು ಪಡ್ಕೊಳ್ತೀನಿ. ಇನ್ನೊಂದ್ ಕಡೆ SIT ವಿರುದ್ಧ ವಕೀಲ ಜಗದೀಶ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಾರಣ ಯುವತಿಯ ಫೋಟೋವನ್ನ ಹರಿದು ಬಿಟ್ಟಿದ್ದಾರೆ ಅಂತ. ಭ್ರಷ್ಟ ಅಧಿಕಾರಿಗಳೇ ಹೀಗ್ ಮಾಡ್ತಿದ್ದಾರೆ ಅಂತ ಯುವತಿ ಪರ ವಕೀಲ ಜಗದೀಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಯುವತಿಯ ಫೋಟೋವನ್ನ ಹರಿದು ಬಿಟ್ಟಿದ್ದಾರೆ, ಭ್ರಷ್ಟ ಅಧಿಕಾರಿಗಳು ಹೀಗೆ ಮಾಡ್ತಿದ್ದಾರೆ ಅನ್ನೋದು ಅವರ ಆರೋಪ. ಆರೋಪಿಗೆ ಈಗ SIT ಪೊಲೀಸರು ಸಹಾಯ ಮಾಡ್ತಿದ್ದಾರೆ. ಇದಕ್ಕೆ ನನ್ನ ಹತ್ರ ಸಾಕ್ಷ್ಯ ಇದೆ, ಈ ಬಗ್ಗೆ SIT ಉತ್ತರ ಕೊಡುತ್ತಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಸಹೋದರನಂತೆ ನಿಂತು ನ್ಯಾಯ ಕೊಡಿಸ್ತೀನಿ, ಯುವತಿ ಪರ ನಾನು ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಯುವತಿ ಪರ ವಕೀಲ ಜಗದೀಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿಗೆ ಸಿಡಿ ಲೇಡಿ ಟೆನ್ಷನ್ ಕ್ಷಣದಿಂದ ಕ್ಷಣಕ್ಕೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಆಕೆ ನೆನ್ನೆನೆ ಹೇಳ್ಬಿಟ್ಟು ಹೋಗಿದ್ದಾಳೆ, ನಾನು ವಾಟ್ಸ್ಆಪ್ ಚಾಟಿಂಗ್ ಸ್ಕ್ರೀನ್ ಶಾಟ್ಸ್ ನನ್ನ ಹತ್ರ ಇದೆ, ಅದನ್ನ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಹಾಗಾಗಿ ಮಾಜಿ ಸಚಿವರಿಗೆ ಈ ವಾಟ್ಸ್ಆಪ್ ಚಾಟಿಂಗ್ ಸಂಕಷ್ಟವನ್ನ ತರುತ್ತಾ ಯುವತಿ ಬಳಿಯಲ್ಲಿ ಸುಮಾರು 300 ಪುಟಗಳ ಚಾಟ್ ಹಿಸ್ಟ್ರಿ ಇದೆ. ಇವತ್ತು ಆ 300 ಪುಟಗಳ ಚಾಟಿಂಗ್ ಪ್ರತಿಯನ್ನ ಹಸ್ತಾಂತರ ಮಾಡ್ತಾಳೆ. ಚಾಟಿಂಗ್ ಜೆರಾಕ್ಸ್ ಅನ್ನ ಆಲ್ರೆಡಿ ಆ ಸಿಡಿ ಲೇಡಿ ಹಿಡ್ಕೊಂಡಿದ್ದಾಳೆ. ತನಿಖಾಧಿಕಾರಿಗೆ ಈ ಚಾಟಿಂಗ್ ಹಿಸ್ಟ್ರಿಯನ್ನ ಯುವತಿ ಕೊಡ್ತಾಳೆ ಅನ್ನೋ ವಿಚಾರ ಗೊತ್ತಾಗಿದೆ. ಈಗ ಯುವತಿಯ ಮೊಬೈಲ್ ಅನ್ನು ಕೂಡ ಪರಿಶೀಲನೆ ಮಾಡ್ತಾರೆ. FSL ನಲ್ಲಿ ಸಿಡಿ ಲೇಡಿಯ ಮೊಬೈಲ್ ಪರಿಶೀಲನೆ ಆಗುತ್ತೆ. ಒಂದ್ ವೇಳೆ ಈಕೆ ಹೇಳ್ತಿರೋದೇ ಸತ್ಯ ಅಂತ ಸಾಕ್ಷ್ಯಗಳನ್ನೆಲ್ಲ ಕೊಟ್ಟ ಮೇಲೆ ಅದು ಸಾಬೀತಾದ್ರೆ ಜಾರಕಿಹೊಳಿಗೆ ಬಂಧನದ ಭೀತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಮೋರವ್ರು ಇವತ್ತು ಒಂದ್ ಕಡೆ ಮೆಡಿಕಲ್ ಟೆಸ್ಟ್ ಕೂಡ ಆಗುತ್ತೆ ಆಕೆಗೆ, ಇನ್ನೊಂದ್ ಕಡೆ ಒಂದಿಷ್ಟು ಪ್ರಶ್ನೆಗಳನ್ನ ಇವತ್ತು SIT ತನಿಖಾಧಿಕಾರಿ ಕವಿತಾ ಕೇಳ್ತಾರೆ, ವಿವರಣೆಯನ್ನ ಪಡ್ಕೊಳ್ತಾರೆ, ಅದನ್ನ ದಾಖಲು ಮಾಡಿಕೊಳ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಮಂಜುನಾಥ್. ಮಂಜುನಾಥ್, ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಮತ್ತೆ ಎವಿಡೆನ್ಸ್ ಇವತ್ತು ಈ ಕೇಸ್ಗೆ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಆರೋಪಿ ಸ್ಥಾನದಲ್ಲಿರುವಂತ ಜಾರಕಿಹೊಳಿ ಭವಿಷ್ಯವನ್ನು ಕೂಡ ನಿರ್ಧಾರ ಮಾಡುತ್ತೆ. ಹಾಗಾದ್ರೆ ಏನೆಲ್ಲ ಪ್ರಿಪರೇಷನ್ ಆಗಿದೆ ಯುವತಿ ಕಡೆಯಿಂದ, ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಖಂಡಿತ ಶರ್ಮಿತಾ, ಈಗಾಗಲೇ ಯುವತಿ ಇವತ್ತು ಇನ್ವೆಸ್ಟಿಗೇಷನ್ ನಲ್ಲಿ ಏನೆಲ್ಲ ದಾಖಲೆಗಳನ್ನ SIT ಅಧಿಕಾರಿಗಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಿಪರೇಷನ್ ಕೂಡ ಆಗಿದೆ. ಜೊತೆಗೆ ಅವರ ವಕೀಲರ ಜೊತೆ ಕೂಡ ಅಷ್ಟೇ ನಿನ್ನೆ ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ನಿನ್ನೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಯುವತಿ ಕೂಡ ಅಷ್ಟೇ SIT ತನಿಖಾಧಿಕಾರಿಗಳಿಗೆ ಹೇಳಿದ್ರು, ನಾಳೆ ನಾನು ವಿಚಾರಣೆ ವೇಳೆಯಲ್ಲಿ ಒಂದಷ್ಟು ದಾಖಲಾತಿಗಳನ್ನು ಕೂಡ ಅಷ್ಟೇ ಒದಗಿಸ್ತೀನಿ, ಜೊತೆಗೆ ಆಡಿಯೋ, ವಿಡಿಯೋ ಮತ್ತು ಒಂದಷ್ಟು ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ಗಳು ಕೂಡ ನನ್ನ ಬಳಿ ಇದೆ, ಅವೆಲ್ಲವನ್ನು ಕೂಡ ಅಷ್ಟೇ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಇದೇ ಒಂದು ಕಾರಣಕ್ಕೋಸ್ಕರ ಇವತ್ತು 11 ಗಂಟೆ ವೇಳೆಗೆ ವಿಚಾರಣೆಗೆ ಹಾಜರಾಗುವಂತೆ ನಿನ್ನೆನೆ ಯುವತಿಗೆ ಒಂದು ನೋಟಿಸ್ ಅನ್ನು ಕೂಡ ಅಷ್ಟೇ ಸರ್ವ್ ಮಾಡಿದ್ರು. ಆದ್ರೆ ಇವತ್ತು ವಿಚಾರಣೆ ಬಹುತೇಕ ಜಾಸ್ತಿ ಟೈಮ್ ತಗೊಳ್ಳಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಮೊದಲಿಗೆ ಯುವತಿಗೆ ವೈದ್ಯಕೀಯ ಪರೀಕ್ಷೆಯನ್ನು ಒಳಪಡಿಸಿ ತದನಂತರ ಎನ್ಕ್ವೈರಿ ಮಾಡೋದಕ್ಕೆ ಈಗಾಗಲೇ SIT ಅಧಿಕಾರಿಗಳು ಕೂಡ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ತಕ್ಕಂತೆ ಈಗಾಗಲೇ SIT ಅಧಿಕಾರಿಗಳು ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡೋ ಸಿದ್ಧತೆ ಮಾಡ್ಕೊಂತಿದ್ರೆ, ಮತ್ತೊಂದು ಕಡೆ ಯುವತಿ ಕೂಡ ಅಷ್ಟೇ ಕೆಲವೊಂದಷ್ಟು ದಾಖಲಾತಿಗಳನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅವರ ಪರ ವಕೀಲರು ಕೂಡ ಈಗಾಗಲೇ ಆ ಒಂದು SIT ಯುವತಿಯ
ಒಂದು ಏನು ವಾಟ್ಸಪ್ ಚಾಟಿಂಗ್ ಏನಿದೆ ಆ ಒಂದು ಚಾಟಿಂಗ್ ಲಿಸ್ಟ್ ನ ಸುಮಾರು 300 ಪೇಜ್ಗಳಷ್ಟು ಈಗಾಗಲೇ ಒಂದು ಜೆರಾಕ್ಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಆ ಒಂದು ಜೆರಾಕ್ಸ್ ಪ್ರತಿ ಸೇರಿದಂತೆ ಒಂದಷ್ಟು ಕಾಸ್ಟ್ಲಿ ಜ್ಯುವೆಲರ್ಸ್ ಅನ್ನು ಕೂಡ ಅಷ್ಟೇ ಆ ಒಂದು ಯುವತಿಗೆ ರಮೇಶ್ ಜಾರಕಿಹೊಳಿ ಅವರು ಕೊಡಿಸಿದ್ದು, ಅದರ ಒಂದು ಬಿಲ್ಗಳು ಮತ್ತು ಅದರ ಒಂದು ಫೋಟೋಗಳನ್ನು ಕೂಡ ಅಷ್ಟೇ ಇವತ್ತು SITಯ ಅಧಿಕಾರಿಗಳಿಗೆ ಕೊಡಲು ಎಲ್ಲಾ ರೀತಿಯಂತ ಸಿದ್ಧತೆಗಳನ್ನು ಕೂಡ ಅಷ್ಟೇ ಯುವತಿ ಪರ ವಕೀಲರು ಕೂಡ ನಡೆಸಿಕೊಂಡಿದ್ದಾರೆ. ಅಂದ್ರೆ ಎಲ್ಲೋ ಒಂದು ರೀತಿ ಯುವತಿ ಪರ ವಕೀಲರು ಒಂದು ಆರೋಪವನ್ನು ಗಂಭೀರವಾಗಿ ಮಾಡ್ತಿರುವಂತಹದ್ದು, SITಯ ಅಧಿಕಾರಿಗಳೇನಿದ್ದಾರೆ SIT ಅಧಿಕಾರಿಗಳು ನೇರವಾಗಿ ಒಂದು ಆರೋಪಿಯ ಪರ ಕೆಲಸವನ್ನ ಮಾಡ್ತಿದ್ದಾರೆ, ಜೊತೆಗೆ ಆರೋಪಿಗೆ ಸಾಕಷ್ಟು ಸಹಾಯವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಈಗಾಗಲೇ ಫೇಸ್ಬುಕ್ ಲೈವ್ ಮುಖಾಂತರವೂ ಕೂಡ ಮಾಡ್ತಿದ್ದಾರೆ. ಜೊತೆಗೆ ಅದರಲ್ಲೂ ನಿನ್ನೆ ಆ ಒಂದು ಯುವತಿಯನ್ನ ನಾವು ಮಾಧ್ಯಮದವರ ಕಣ್ತಪ್ಪಿಸಬೇಕು ಮತ್ತೆ ಆ ಒಂದು ಯುವತಿಯನ್ನ ಚಿತ್ರೀಕರಣ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನು ಕೂಡ ನಾವು ಮಾಡ್ಕೊಂಡಿದ್ವಿ. ಆದ್ರೆ SITಯಲ್ಲಿ ಕೆಲಸ ಮಾಡ್ತಿರುವಂತಹ ಓರ್ವ ಅಧಿಕಾರಿ ಆ ಒಂದು ಯುವತಿಯ ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ದಷ್ಟೇ ಅಲ್ಲದೆ ಆ ಒಂದು ಚಿತ್ರೀಕರಣ ಮಾಡಿದಂತ ವಿಡಿಯೋನ ಮಾಧ್ಯಮಕ್ಕೆ ಕೊಟ್ಟು ಆ ಒಂದು ಸಂತ್ರಸ್ತೆ ಯಾರು ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ವಿಡಿಯೋನ ಬಿಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿದ್ರು. ಜೊತೆಗೆ ಇದೇ ಒಂದು ವಿಚಾರವನ್ನ ಮತ್ತು ಯಾಕಂದ್ರೆ ಯಾವುದೇ ರೇಪ್ ವಿಕ್ಟಿಮ್ ನ ತೋರಿಸುವ ಹಾಗಿಲ್ಲ, ಜೊತೆಗೆ ಬ್ಲರ್ ಕೂಡ ಮಾಡಿದ ರೀತಿಯಲ್ಲಿ ಅವರು ವಿಕ್ಟಿಮ್ ಅನ್ನ ತೋರಿಸಿದ್ದಾರೆ. ಆ ಒಂದು ವಿಚಾರವಾಗಿ ಕೂಡ ಅಷ್ಟೇ ನಾನು ಕೋರ್ಟ್ ನಲ್ಲಿ ಇದರ ಬಗ್ಗೆ ಕೂಡ ಅಷ್ಟೇ ನ್ಯಾಯಾಧೀಶರ ಗಮನಕ್ಕೆ ತಂದು ಇದರ ಬಗ್ಗೆ ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂತೀನಿ ಅಂತ ಹೇಳ್ತಿದ್ರೆ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆಯಲ್ಲಿ ಇವತ್ತು ಈಗಾಗಲೇ 300 ಪುಟಗಳಷ್ಟು ಏನು ವಾಟ್ಸ್ಆಪ್ ಚಾಟ್ ಹಿಸ್ಟ್ರಿ ಈಗಾಗಲೇ ಒಂದು ಜೆರಾಕ್ಸ್ ಪ್ರತಿ ತೆಗೆದುಕೊಂಡಿದ್ದು, ಆ ಒಂದು ಜೆರಾಕ್ಸ್ ಪ್ರತಿಯನ್ನ ತನಿಖಾಧಿಕಾರಿಗಳಿಗೆ ಕೊಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಆ ಒಂದು 300 ಪುಟಗಳ ಒಂದು ಚಾಟ್ ಹಿಸ್ಟ್ರಿಯಲ್ಲಿ ಏನಿದೆ ಅಂತಹದ್ದು ರಮೇಶ್ ಜಾರಕಿಹೊಳಿ ಆ ಒಂದು ಯುವತಿ ಜೊತೆ ಏನೆಲ್ಲ ಚಾಟಿಂಗ್ ಮಾಡಿದ್ರು ಈಗ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದಂತ ಬಳಿಕ ಆ ಒಂದು ಮೊಬೈಲ್ ಯಾವುದು ಅನ್ನೋದನ್ನು ಕೂಡ ಕೇಳ್ತಾರೆ. ಒಂದು ವೇಳೆ ಆ ಮೊಬೈಲ್ ಇಲ್ಲ, ಅದು ಡೆಸ್ಟ್ರಾಯ್ ಆಗಿದೆ ಅಂದಂತ ವೇಳೆಯಲ್ಲಿ ಯಾವ ಒಂದು ನಂಬರ್ ನಿಂದ ನೀವು ವಾಟ್ಸಪ್ ಅನ್ನ ಮಾಡಿದ್ರಿ ಅಂತ ತಿಳ್ಕೊಂಡು ಆ ಒಂದು ಮೊಬೈಲ್ ನಲ್ಲಿ ವಾಟ್ಸಪ್ ಅನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನು ಕೂಡ ಅಷ್ಟೇ SIT ಅಧಿಕಾರಿಗಳು ಮಾಡ್ತಾರೆ. ಅದನ್ನು FSL ಗೆ ಕಳಿಸ್ಕೊಟ್ಟು ಅಲ್ಲಿ ರಿಟ್ರೀವ್ ಮಾಡುವಂತ ಎಲ್ಲಾ ಕೆಲಸಗಳನ್ನು ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಒಂದು ವೇಳೆ ಏನಾದ್ರೂ ಈಕೆ ಕೊಟ್ಟಂತ ಜೆರಾಕ್ಸ್ ಪ್ರತಿ ಇದ್ರೂ ಕೂಡ ಅಷ್ಟೇ ಮೊಬೈಲ್ ನಲ್ಲಿ ಅವರಿಗೆ ಒಂದು ಎವಿಡೆನ್ಸ್ ಬೇಕಾಗುತ್ತೆ, ಅದು ರಿಟ್ರೀವ್ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ರಿಟ್ರೀವ್ ಮಾಡಿರುವಂತಹ ಅಂಶಗಳು ಮತ್ತು ಮೊಬೈಲ್ ನಲ್ಲಿ ಇವರು ಜೆರಾಕ್ಸ್ ಪ್ರತಿಯನ್ನು ಎರಡೂ ಕೂಡ ಟ್ಯಾಲಿ ಆದಂತ ವೇಳೆಯಲ್ಲಿ ಖಂಡಿತವಾಗಿಯೂ ಮಾಜಿ ಶಾಸಕರಂತ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಎವಿಡೆನ್ಸ್ ಮತ್ತು ಈಗಾಗಲೇ ವಿಡಿಯೋ ಏನು ಬಿಡುಗಡೆ ಆಗಿದೆ ಆ ಒಂದು ಬಿಡುಗಡೆ ಆಗಿರುವಂತಹ ವಿಡಿಯೋ ಎರಡು ಎವಿಡೆನ್ಸ್ ಗಳ ಮುಖಾಂತರವಾಗಿ ರಮೇಶ್ ಜಾರಕಿಹೊಳಿಯನ್ನು ಬಂಧನ ಮಾಡುವುದಕ್ಕೆ SIT ಅಧಿಕಾರಿಗಳಿಗೆ ಇದಕ್ಕಿಂತಲೂ ಬೇರೆ ರೀತಿಯಂತ ಸಾಕ್ಷ್ಯಗಳು ಬೇಕಾಗಿಲ್ಲ ಅಂತಾನೆ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ಗೆ. ಈಗ ಯುವತಿ ಬೌರಿಂಗ್ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಗೆ CD ಲೇಡಿಯ ಆಗಮನ ಆಗಿದೆ. ಸೊ ಇದೇ ಆಸ್ಪತ್ರೆಯಲ್ಲಿ ಈಗ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಇಲ್ಲಿ ಸಾಕಷ್ಟು ತಯಾರಿಗಳನ್ನ SIT ಮಾಡ್ಕೊಂಡಿತ್ತು. ಯಾಕಂದ್ರೆ 3 ಆಪ್ಷನ್ಸ್ ಏನಿದೆ ಬೆಂಗಳೂರಲ್ಲಿ, ವಿಕ್ಟೋರಿಯಾ ಆಸ್ಪತ್ರೆ, ಮತ್ತೊಂದು KC ಜನರಲ್ ಆಸ್ಪತ್ರೆ, ಮತ್ತೊಂದು ಬೌರಿಂಗ್ ಆಸ್ಪತ್ರೆ. ಸೊ 3 ಆಸ್ಪತ್ರೆಗಳಲ್ಲೂ ಭದ್ರತೆ ಜೊತೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಹೇಳಿ ಕೇಳಿ ಇದು ಅತ್ಯಾಚಾರದ ಆರೋಪವನ್ನ ಆಕೆ ಮಾಡಿರೋದ್ರಿಂದ ಇದಕ್ಕೆ ಬೇರೆಯದ್ದೇ ಕೋಣೆ ಇರುತ್ತೆ ಮತ್ತೆ ಬೇರೆಯದ್ದೇ ಪ್ರೊಸೀಜರ್ಗಳು ಕೂಡ ಇರುತ್ತೆ. ಹಾಗಾಗಿ ಈಗ ಬೌರಿಂಗ್ ಆಸ್ಪತ್ರೆಗೆ ಆ ಯುವತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಸೊ ಇಲ್ಲೇ ಆಕೆಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಕೆನ ಆಸ್ಪತ್ರೆ ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರೆ. ಈಗ ವೈದ್ಯರು ಡೀಟೇಲ್ ಆಗಿ ಆಕೆಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಫಸ್ಟ್ ಆಕೆ ಮೆಂಟಲ್ ಸ್ಟೇಟಸ್ ಹೇಗಿದೆ, ಮತ್ತೆ ಆರೋಗ್ಯ ಸ್ಥಿರವಾಗಿದೆಯಾ, ಏನು ಎತ್ತ ಎಲ್ಲವನ್ನೂ ಫಸ್ಟ್ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಕೆಲವೊಂದು ಟೆಕ್ನಿಕಲ್ ಪ್ರೊಸೀಜರ್ಸ್ ಇರುತ್ತೆ. ಅತ್ಯಾಚಾರಕ್ಕೆ ನಿಜಕ್ಕೂ ಆಕೆ ಒಳಗಾಗಿದ್ದಾಳ, ಏನು ಎತ್ತ, ಸೊ ಇವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಿದ ಮೇಲೆ ಸಹಿ ಹಾಕಿ ಅದನ್ನ ತನಿಖಾಧಿಕಾರಿಗೆ ಕೊಡ್ತಾರೆ. ಅಂದ್ರೆ SIT ಅವರಿಗೆ ಸಲ್ಲಿಕೆ ಮಾಡ್ತಾರೆ ಡಾಕ್ಟರ್. ಅದಾದ್ಮೇಲೆ ಅದೇನು ಉಲ್ಲೇಖ ಆಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತಲ್ಲ, ಮತ್ತೆ ಆಕೆ ಎವಿಡೆನ್ಸ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳಿರೋದ್ರಿಂದ ಆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿಯನ್ನ ಆಕೆ ಹೇಳ್ತಾಳೆ, ಮತ್ತೆ ಈಗ 300 ಪುಟಗಳಲ್ಲಿ ಏನು ವಾಟ್ಸ್ಆ್ಯಪ್ ಚಾಟಿಂಗ್ ಹಿಸ್ಟ್ರಿ ಇರ್ಬೋದು ಮತ್ತೆ ಬೇರೆ ಬೇರೆ ಎವಿಡೆನ್ಸ್ ಇದೆ ಅಂತ ಆಕೆ ಹೇಳ್ಕೊಂಡಿದ್ದಾಳೆ, ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ಮೇಲೆ ಮುಂದೆ ಯಾವ ತರ ಕಾನೂನಾತ್ಮಕ ಹೆಜ್ಜೆಗಳು ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಯಾವ ಆಸ್ಪತ್ರೆ ಅನ್ನೋದು ಫೈನಲಿ ಕನ್ಫರ್ಮ್ ಆಯ್ತು. ಬೌರಿಂಗ್ ಆಸ್ಪತ್ರೆಗೆ ಆ ಯುವತಿಯನ್ನ ಕರ್ಕೊಂಡು ಬಂದಿದ್ದಾರೆ. ಸುಮಾರು ಇನ್ನೆಷ್ಟೊತ್ತಾಗ್ಬೋದು ಮೆಡಿಕಲ್ ಟೆಸ್ಟ್ಗೆ? ಅಲ್ಲೆಲ್ಲ ರೆಡಿ ಇದೆಯಾ? ಶರ್ಮಿತಾ, ಇನ್ನು CD ಕೇಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯುವತಿಯನ್ನ ಮೆಡಿಕಲ್ ಟೆಸ್ಟ್ಗೆ
ಬೋರಿಂಗ್ ಹಾಸ್ಪಿಟಲ್, ಶಿವಾಜಿನಗರದ ಬೋರಿಂಗ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿರ್ತಕ್ಕಂಥದ್ದು. ಈಗಷ್ಟೇ ಒಂದು ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಯುವತಿಯನ್ನ ಕರ್ಕೊಂಡು ಬಂದಿರ್ತಕ್ಕಂಥದ್ದು. ಸಹಜವಾಗಿ ಸುಮಾರು 1 ಗಂಟೆಗಳ ಕಾಲ ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಯಾಕಂತಂದ್ರೆ ಈ ಬೋರಿಂಗ್ ಹಾಸ್ಪಿಟಲ್ ಸಹಜವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಈ ಯುವತಿಯ ಒಂದು ಸಂಪೂರ್ಣ ವಿವರವನ್ನ ಪಡೆದುಕೊಳ್ತಾರೆ. ಏನು ಇವರಿಗೆ ಸಹಜವಾಗಿ ಯುವತಿಯ ವಿಳಾಸ ಇರ್ಬೋದು, ಯುವತಿಯ ಹೆಸರು, ಇದನ್ನ ತೆಗೆದುಕೊಂಡು ಆನಂತರ ತಜ್ಞ ವೈದ್ಯರಿಂದ ಒಂದು ನಡ್ಕೊಂಡು ಹೋಗ್ತಾ ಇರುತ್ತೆ. ಜೊತೆಗೆ ಏನಂತಂದ್ರೆ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಇರ್ಬೋದು, ಜೊತೆಗೆ ತನಿಖಾಧಿಕಾರಿಗಳು ಸಹ ಇರ್ತಾರೆ ಇಲ್ಲಿ. ಆದ್ರೆ ಯಾವುದೇ ರೀತಿಯ ಯಾರನ್ನು ಸಹ ಒಳಗಡೆ ಬಿಡಲ್ಲ. ಎಕ್ಸಾಮಿನೇಷನ್ 30 ರಿಂದ 40 ನಿಮಿಷ ಮೆಡಿಕಲ್ ಟೆಸ್ಟ್ ನಡೀತಕ್ಕಂಥದ್ದು. ಮೆಡಿಕಲ್ ಟೆಸ್ಟ್ ನಂತರ ಯುವತಿಯನ್ನು ನೇರವಾಗಿ ಆಡ್ಗೋಡಿಯ ಟೆಕ್ನಿಕಲ್ ಏನಿದೆ ಅಲ್ಲಿ ಒಂದು ವಿಚಾರಣೆಗೆ ಮತ್ತೆ ಕರೆದೊಯ್ಯುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮೆಡಿಕಲ್ ಟೆಸ್ಟ್ ನಿನ್ನೆನೆ ಆಗ್ಬೇಕಾಗಿತ್ತು, ಆದ್ರೆ ಆಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಇಂದು ಯುವತಿಯ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಯುವತಿಯನ್ನ ಬೋರಿಂಗ್ ಆಸ್ಪತ್ರೆಯ ಒಳಗೆ ಕರ್ಕೊಂಡು ಹೋಗಿರ್ತಕ್ಕಂಥದ್ದು. ಮೊದಲಿಗೆ ಯುವತಿಯ ಒಂದು ವಿವರವನ್ನ ಪಡೆದ ಯುವತಿಯ ವಿವರವನ್ನ ಪಡೆದ ನಂತರ ವೈದ್ಯರು ಒಂದು ಸಂಬಂಧಪಟ್ಟ ಮೆಡಿಕಲ್ ಟರ್ಮ್ಸ್ ಏನಿರುತ್ತೆ ಟೆಸ್ಟ್ ಮಾಡಿದ್ರೆ ಆ ಒಂದು ಮೆಡಿಕಲ್ ಟರ್ಮ್ಸ್ ಮುಖಾಂತರ ಒಂದು ಪ್ರಕಾರವೇ ಯುವತಿಯ ಒಂದು ಮೆಡಿಕಲ್ ಟೆಸ್ಟ್ ನಡೆಯಲಿದೆ. ಶರ್ಮಿತಾ, ಸಂಜಯ್, ನಿನ್ನೆ ನಾವು ನೋಡಿದ್ವಿ ಆಕೆನ ಎಲ್ಲೂ ತೋರಿಸಿರ್ಲಿಲ್ಲ, ಮತ್ತೆ ಕೋರ್ಟ್ ಹಾಲ್ ಒಳಗೆ ಆಕೆ ಹೋಗಿದ್ದಿರ್ಬೋದು, ಅದೆಲ್ಲ ತುಂಬಾ ಗೌಪ್ಯವಾಗಿ ಕಾಪಾಡ್ಕೊಂಡಿದ್ರು. ಇವತ್ತು ಒಂದೇ ಕಾರ್ ಬಂದಿರೋದ ಬೋರಿಂಗ್ ಹಾಸ್ಪಿಟಲ್ಗೆ? ಸಹಜವಾಗಿ ಒಂದೇ ಕಾರು, ಜೊತೆಗೆ ಏನಂತಂದ್ರೆ ಪೊಲೀಸ್ ಸೆಕ್ಯೂರಿಟಿ ತನಿಖಾಧಿಕಾರಿ ಒಬ್ರು ಬಂದಿರ್ತಕ್ಕಂಥದ್ದು ಅಷ್ಟೇ. ಹೆಚ್ಚು ಪೊಲೀಸ್ ಸೆಕ್ಯೂರಿಟಿ ಒಂದಿಗೆ ಏನು ಬಂದಿಲ್ಲ. ಆದ್ರೆ ಎಲ್ಲೂ ಸಹ ಯುವತಿಯನ್ನ ರಕ್ಷಣೆಗೆ ಹೆಚ್ಚು ಒತ್ತನ್ನು ಕೊಡ್ಲಾಗ್ತಾ ಇದೆ. ಯಾಕಂತಂದ್ರೆ ಇದು ತುಂಬಾ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಯುವತಿಗೆ ಹೆಚ್ಚು ರಕ್ಷಣೆಯನ್ನ ಕೊಡ್ಲಾಗ್ತಿರ್ತಕ್ಕಂಥದ್ದು. ಈಗಾಗಲೇ ಬೋರಿಂಗ್ ಹಾಸ್ಪಿಟಲ್ ಸುತ್ತಮುತ್ತಲು ಸಹ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಒಂದು ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಒಂದು KSRP ಇರ್ಬೋದು, 3 ಜನ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಮಾಡಲಾಗಿದೆ. ಒಂದು ಪ್ರಕರಣ ಈಗಾಗಲೇ ಸಾಕಷ್ಟು ಸುದ್ದಿ ಮಾಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಪ್ರಕರಣದಲ್ಲಿ ಬೇರೆ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು. ಏನಾದ್ರು ಅಚಾತುರ್ಯ ನಡೆದ್ರೆ ಅದು ನಿಜಕ್ಕೂ ಸಹ ಪೊಲೀಸ್ ಇಲಾಖೆ ಮೇಲೆ ಬರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ನೀಡಿರ್ತಕ್ಕಂಥದ್ದು. ಏನು ಶಿವಾಜಿನಗರದ ಸಂಪೂರ್ಣ ರೋಡ್ ಅನ್ನೇ ಸಹ ಬ್ಲಾಕ್ ಮಾಡಿದ್ದಾರೆ ಈಗಾಗಲೇ ಪೊಲೀಸರು. ಸಾರ್ವಜನಿಕರಿಗೆ ಅಂದ್ರೆ ಆಸ್ಪತ್ರೆಗೆ ಯಾರೇ ಒಳಗೋಗ್ಬೇಕಾದ್ರೂ ಸಹ ಮೆಡಿಕಲ್ ಇಶ್ಯೂ ಇದ್ರೆ ಮಾತ್ರ ಒಳಗೆ ಬಿಡ್ತಾ ಇದ್ರೆ, ಅದ್ರ ಸಹ ಬೇರೆ ಯಾರನ್ನು ಸಹ ಒಳಗಡೆ ಬಿಡ್ತಾ ಇಲ್ಲ. ಶರ್ಮಿತಾ, ಥ್ಯಾಂಕ್ ಯು ಸಂಜಯ್ ತಮ್ಮ ಇನ್ಫಾರ್ಮೇಶನ್ಗೆ. ಯುವತಿ ಪರ ವಕೀಲ ಜಗದೀಶ್ ಮಾತಾಡ್ತಾ ಇದ್ದಾರೆ, ನೋಡೋಣ. ಪೊಲೀಸ್ ಜವಾಬ್ದಾರಿ ಇರೋ ಪೊಲೀಸರಿಗೂ ಜವಾಬ್ದಾರಿ ಇರುವಂತ ವಕೀಲರಿಗೂ ಡಿಫರೆನ್ಸ್ ಇದೆ. ಯಾರೋ ಭ್ರಷ್ಟ ಮಾಡಿದಾನೆ ಆ ಕೆಲಸ. ಟುಡೇ ಹಿ ವಿಲ್ ಫೇಸ್ ದ ಆಕ್ಷನ್ ಓವರ್ ಇಟ್ ಇಸ್. ಆರೋಪಿನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಸರ್? I think he is very influential. ಇಷ್ಟೆಲ್ಲ ಎವಿಡೆನ್ಸ್ ಇದೆ ಅಂತ ನೀವು ಹೇಳ್ತಿದ್ದೀರಾ? He is influential. That shows. ಮನವಿ ಮಾಡ್ತೀರಾ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂತ? ಯಾಕಂದ್ರೆ ಇವತ್ತು ಒಂದಷ್ಟು ದಾಖಲೆಗಳು ಕೊಡ್ತಿದ್ದೀರಾ, ಒಂದಷ್ಟು ವಾಟ್ಸ್ಆಪ್ ಚಾಟಿಂಗ್ ಆಗಿರ್ಬೋದು, ಬೇರೆ ಬೇರೆ ದಾಖಲೆಗಳು ಕೊಡ್ತಿದ್ದೀರಾ. ಇದು ಕೊಟ್ಟರು ಕೂಡ ಅಷ್ಟೇ ಆರೋಪಿನ ಬಂಧನ ಮಾಡಿಲ್ಲ ಅಂದ್ರೆ ಮುಂದಿನ ಒಂದು ಕ್ರಮ ಯಾವ ರೀತಿ ಮಾಡ್ತೀವಿ? We are approaching a court. ಸರ್, ಈಗ ಒಂದಿಷ್ಟು ಬೆಲೆ ಬಾಳ ವಸ್ತುಗಳನ್ನ ಕೊಟ್ಟಿರುವಂತದ್ದು ಮತ್ತೆ ಅದೇ ವಾಟ್ಸ್ಆಪ್ ಚಾಟ್ ಸಾಕ್ಷ್ಯಾಧಾರಗಳು ನಿಮ್ಮ ಹತ್ರ ಇದೆ ಅನ್ನೋ ಮಾಹಿತಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ ನಾವು. We have already given it to IOS. ಒಂದು 300 ಪುಟಗಳಷ್ಟು ಇದೆ ಅನ್ನುವಂತ ಮಾಹಿತಿ ಇದೆ. ಜಾಸ್ತಿ ಇದೆ, ಇನ್ನ ಜಾಸ್ತಿ ಇದೆ. I can't reveal it. ಜಾಸ್ತಿ ಇದೆ. They not get. ಕೇಸಿನ ನನ್ನ ಬ್ಯಾಕ್ಔಟ್ ಮಾಡುವ ಯತ್ನ ನಡೀತಾ ಇದೆ ಅಂತ ಹೇಳಿ ಯಾರು ಮಾಡ್ತಿರೋದು ಮತ್ತೆ ಉದ್ದೇಶ ಏನು? ಕಾಮನ್ ಆಗಿ ಕೇಸ್ಗಳನ್ನ ಫೈಟ್ ಮಾಡ್ಬೇಕಾದ್ರೆ ರಾಜಕೀಯವಾಗಿಯೂ ಸಹ ನಾವು ಇನ್ಫ್ಯಾಕ್ಟ್ ನನ್ನ ಹೋರಾಟದ ಅವಧಿನಲ್ಲಿ ನಾನು ಸಾಕಷ್ಟು ಭ್ರಷ್ಟರ ವಿರುದ್ಧ ನಾನು ಸಹ ಹೋರಾಟ ಮಾಡಿದೆ. ಅದು ಬಿಜೆಪಿ ಕಾಂಗ್ರೆಸ್ ಅಂತ ಹೊರತಿಲ್ಲ. ಇನ್ಫ್ಯಾಕ್ಟ್ ಇವರೆಲ್ಲ ನನ್ನ ಕಾಂಗ್ರೆಸ್ ಅಂತ ಬಂದಿದ್ರೆ ನಾನು ಎಷ್ಟೋ ಜನ ಕಾಂಗ್ರೆಸ್ ಅವ್ರ ಮೇಲೆ ಕೇಸ್ ಹಾಕಿದ್ದೀನಿ ಲೋಕಲಲ್ಲಿ. ಹಾಗಾಗಿ ದೇ ಟ್ರೈ ಟು ಬ್ರ್ಯಾಂಡ್ ಮೀ. ಅದರಲ್ಲಿ ಬಿಜೆಪಿಯವರು ಸಹ ಇದ್ದಾರೆ. ಇವರು ಷಡ್ಯಂತ್ರಗಳು ಏನಂತಂದ್ರೆ ಈ ಕೇಸಿನಿಂದ ನಾನು ಹೊರಗಡೆ ಬರಲಿ ಅಂತ ನನ್ನ ಪರ್ಸನಲ್ ಆಗಿ ನಾನು ಮಾಡಿದಂಥ ಹೋರಾಟಗಳಲ್ಲಿ ನನ್ನ ಮೇಲೆ ಆದಂಥ ಕೇಸ್ ಆಗಿರ್ಬೋದು ಅಥವಾ ಅವ್ರ ಮೇಲೆ ನಾನು ರಿಜಿಸ್ಟರ್ ಮಾಡೋ ಕೇಸ್ಗಳಾಗಿರ್ಬೋದು ಅದನ್ನು ತೆಗೆದು ನನ್ನ ಮುಖಕ್ಕೆ ಮಸಿ ಬಡಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ತೇಜೋವಧೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಎದುರಿಲ್ಲ ಬೆದರಿಲ್ಲ. ಹಾಗಾಗಿನೇ ನನ್ನ ತೇಜೋವಧೆ ಮಾಡೋ ಒಂದು ಪ್ರೊಸೆಸ್ ಅಲ್ಲಿ ನನ್ನ ಕೋರ್ಟ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಕೋರ್ಟು ಹಾಕಲ್ಲ ಇನ್ಮೇಲೆ. ಐ ವಿಲ್ ನಾಟ್ ವೇರ್ ದಿಸ್ ಕೋರ್ಟ್ ಆಲ್ಸೋ. ಓಕೆ, ನನಗೆ ಒಂದು ಕಾರ್ಯ ಮಾಡೋದಿದೆ, ಆ ಕಾರ್ಯ ಮಾಡೋವರೆಗೂ ನಾನು ಸಹ ಕೋರ್ಟ್ ಹಾಕಲ್ಲ ಅಂತ ನಾನು ಸಹ ಪ್ರಮಾಣ ಮಾಡಿದ್ದೀನಿ. ವಿ ವಿಲ್ ಎನ್ಶೋರ್ ಐ ಥಿಂಕ್ ಗುಡ್ ಪ್ರೋಸೆಸ್ ಅಂಟಿಲ್ ದಟ್. ನಾನು ಕೂಡ ಪ್ರಾಮಾಣಿಕನಿದ್ದೀನಿ. ಪ್ರಾಮಾಣಿಕರಿದ್ದಕ್ಕೆ ನಿಮ್ಮ ಮುಂದೆ ಒಂದು ಮಾತಾಡ್ತಾ ಇದ್ದೀನಿ. ದಟ್ಸ್ ಆಲ್. ಥ್ಯಾಂಕ್ ಯು. ಇದು ಯುವತಿ ಪರ ಜಗದೀಶ್ ಅವರ ಹೇಳಿಕೆ. ಇಲ್ಲಿ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದಾಗ ಇಷ್ಟೆಲ್ಲ ನೀವು ಎವಿಡೆನ್ಸ್ ಇದೆ ಅಂತ ಹೇಳಿದಿರಾ, ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಯುವತಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಕೂಡ ಸೊ ಬಹಳಷ್ಟು ಪ್ರಭಾವಿ ವ್ಯಕ್ತಿ ಇರ್ಬೋದು ಅವರು ಅನ್ನೋ ಮಾತನ್ನ ಹೇಳಿದ್ದಾರೆ. ಮತ್ತೆ ಈಗ ನನ್ನ ಮೇಲೂ ಕೂಡ ಒಂದಿಷ್ಟು ಒತ್ತಡ ತಂತ್ರ ಇರ್ಬೋದು, ಕೇಸ್ ಹಾಕೋದಿರ್ಬೋದು, ಇಂಥದ್ದೆಲ್ಲ ಆಗಿದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಆ ಯುವತಿ ಸಹೋದರನಂತೆ ನಿಂತು ಆಕೆಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಹೊರತು ಅರ್ಧಕ್ಕೆ ಬಿಟ್ಟು ಹೋಗಲ್ಲ ಅನ್ನೋ ರೀತಿಯಲ್ಲಿ ಅವರು
ಮಾತನ್ನ ಹೇಳಿದ್ದಾರೆ. ಅಂದ್ರೆ ಯುವತಿ ಪರವಾಗಿ ನಾನು ಹೋರಾಟವನ್ನ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮೇಲೆ ಕೇಸ್ ಹಾಕಿದ್ರೂ ಪರವಾಗಿಲ್ಲ, ಏನ್ ಮಾಡಿದ್ರೂ ಪರವಾಗಿಲ್ಲ, ನಾನು ಅರ್ಧಕ್ಕೆ ಬಿಟ್ಟು ಹೋಗಲ್ಲ, ನ್ಯಾಯ ಕೊಡಿಸ್ತೀನಿ, ನನ್ನ ಹತ್ರ ಸಾಕ್ಷಿಗಳಿದೆ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಆಲ್ರೆಡಿ ಈಗ ಮೀಡಿಯಾದವ್ರು ಕೇಳಿದ್ದು ವಾಟ್ಸ್ಆ್ಯಪ್ ಚಾಟಿಂಗ್ ಹಿಸ್ಟ್ರಿ ಏನಿದೆ, ಮತ್ತೆ ಬೇರೆ ಬೇರೆ ಎವಿಡೆನ್ಸ್ ಅಂದರೆ ಕಾಸ್ಟ್ಲಿ ಜ್ಯುವೆಲ್ರಿ ಕೊಡಿಸಿದ್ರು ಅವೆಲ್ಲ ಬಿಲ್ಸ್ ಏನಿದೆ ಅದನ್ನೆಲ್ಲ ಕೇಳಿದಾಗ ಆಲ್ರೆಡಿ ನಾವು ಅದನ್ನು ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಪ್ರೊಡ್ಯೂಸ್ ಮಾಡಿದ್ದಾಗಿದೆ. 300 ಪುಟಗಳು ಅಂತ ಏನು ನಮ್ಮ ಮಾಹಿತಿ ಸಿಕ್ಕಿತ್ತು ಅದನ್ನು ಅವ್ರು ಕೇಳಿದಾಗ ಇಲ್ಲ ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ, ಆದರೆ 300ಕ್ಕಿಂತ ಜಾಸ್ತಿ ಇದೆ ಅನ್ನೋ ಮಾತನ್ನ ಜಗದೀಶ್ ಹೇಳಿದ್ದಾರೆ. ಬಟ್ ಅವ್ರ ಮಾತಲ್ಲೇ ಅವರು ಬಹಳ ಕಾನ್ಫಿಡೆನ್ಸ್ ಇಂದ ಹೇಳ್ತಿರೋದು, ಇವತ್ತಿ ಎವಿಡೆನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ಮೇಲೆ ಆಕೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಆರೋಪಿ ಅರೆಸ್ಟ್ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಮಾತನ್ನ. ಬಟ್ ಇವತ್ತಿನ ಬೆಳವಣಿಗೆ ಕಾದು ನೋಡ್ಬೇಕಾಗತ್ತೆ. ಸೊ ನಿನ್ನೆ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗಿದೆ, ಇವತ್ತು ತನಿಖಾಧಿಕಾರಿ ಮುಂದೆ ಸ್ಟೇಟ್ಮೆಂಟ್ ಕೊಡಬೇಕು, ಮೆಡಿಕಲ್ ಟೆಸ್ಟ್ ಆಗುತ್ತೆ, ಆದ್ಮೇಲೆ ವಿಚಾರಣೆಯನ್ನ ಫೇಸ್ ಮಾಡಿ ಎವಿಡೆನ್ಸ್ ಅನ್ನ ಕೊಡ್ತೀನಿ ಅಂತ ಆಕೆ ಹೇಳಿರೋದ್ರಿಂದ ಅಫ್ಕೋರ್ಸ್ ಈಗ ಆಲ್ರೆಡಿ ಅದು ಇನ್ವೆಸ್ಟಿಗೇಷನ್ ಆಫೀಸರ್ ಕೈ ಸೇರಿದ್ದಾಗಿದೆ. ಬಹುಶಃ ಆಕೆನೂ ಕೂಡ ವಿಚಾರಣೆ ಸಂದರ್ಭದಲ್ಲಿ ಅದನ್ನ ತನಿಖಾಧಿಕಾರಿ ಮುಂದೆ ಇಡುವಂತ ಚಾನ್ಸಸ್ ಇದೆ. ಅದಾದ್ಮೇಲೆ ಬೆಳವಣಿಗೆ ಈ ಕೇಸಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ವಿಚಾರಣೆ ಆಗುತ್ತೆ. ಎಟ್ ಪ್ರೆಸೆಂಟ್ ಬೌರಿಂಗ್ ಆಸ್ಪತ್ರೆಯಲ್ಲಿ ಆಕೆಯನ್ನ ಮೆಡಿಕಲ್ ಟೆಸ್ಟ್ಗೆ ಅಂತ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಅದೆಲ್ಲ ಮುಗಿದ ಮೇಲೆ ವಿಚಾರಣೆ ನಡೆಯುತ್ತೆ. ಸೊ ಬಹುತೇಕ ಇವತ್ತೇ ಜಾರಕಿಹೊಳಿ ಮನೆಗಳ ಪರಿಶೀಲನೆಗೂ ಕೂಡ ಹೋಗ್ತಾರೆ ಅಧಿಕಾರಿಗಳು ಆಕೆಯನ್ನ ಕರ್ಕೊಂಡು. ಅಂದ್ರೆ ಸ್ಥಳ ಮಹಜರು ಮಾಡಬೇಕಲ್ಲ, ಆಕೆ ಗಂಭೀರವಾದಂತ ಆರೋಪ ಮಾಡಿರೋದು ಇಲ್ಲಿ ತನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ. ಆ ಪ್ಲೇಸ್ ಯಾವುದು ಹಾಗಾದ್ರೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಧಿಕಾರಿಗಳು. ಮಂತ್ರಿಮಾಲ್ ಪಕ್ಕದ ರಮೇಶ್ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿಗೆ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ಇವಾಗ ಎಲ್ಲ ರೀತಿಯ ತಯಾರಿಗಳು ಆಗಿದೆ. ಇನ್ನೊಂದು ಕಡೆ ಸದಾಶಿವನಗರದ ಮನೆಯಲ್ಲೂ ಕೂಡ ಮಹಜರು ಮಾಡುವಂತ ಸಾಧ್ಯತೆಗಳಿದೆ. ಸಿಡಿ ಲೇಡಿ ಭೇಟಿಯಾಗಿದ್ದ ಎಲ್ಲಾ ಸ್ಥಳಗಳನ್ನು ಕೂಡ ಮಹಜರು ಮಾಡೋದಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮಂತ್ರಿ ಅಪಾರ್ಟ್ಮೆಂಟ್ ಸದಾಶಿವನಗರ ನಿವಾಸಕ್ಕೆ ಪೊಲೀಸ್ ಭದ್ರತೆಯನ್ನ ನೀಡಲಾಗಿದೆ. ಆಕೆ ಈಗ ಮೆಡಿಕಲ್ ಟೆಸ್ಟ್ ಆದ್ಮೇಲೆ ವಿಚಾರಣೆಗೆ ಕರ್ಕೊಂಡು ಬಂದಾಗ ಯಾವ್ಯಾವ ಸ್ಥಳ ಹೇಳ್ತಾಳೆ, ಹೌದು ರಮೇಶ್ ಜಾರಕಿಹೊಳಿ ಅವರನ್ನ ನಾನು ಇಲ್ಲಿ ನೋಡಿದ್ದೆ, ಇಲ್ಲಿ ಮಾತಾಡಿಸ್ದೆ, ಇಂತಲ್ಲಿ ಕರ್ಕೊಂಡು ಹೋದ್ರು, ಇಂತಲ್ಲಿ ನನ್ನನ್ನು ಅತ್ಯಾಚಾರ ಮಾಡಿದ್ರು, ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಳಲ್ಲ, ಆ ಎಲ್ಲ ಪ್ಲೇಸ್ಗಳಿಗೂ ಕೂಡ ಅಧಿಕಾರಿಗಳು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿ ಇನ್ ಡೀಟೇಲ್ ಆಗಿ ಕೇಳ್ತಾರೆ. ಸೊ ಆಕೆ ಎಲ್ಲಿ ನಿಂತಿದ್ಲು, ರಮೇಶ್ ಜಾರಕಿಹೊಳಿ ಎಲ್ಲಿ ನಿಂತಿದ್ರು ಅಥವಾ ಕೂತಿದ್ರ, ಸೊ ಈ ತರದೆಲ್ಲ ಪ್ರಶ್ನೆಗಳನ್ನ ಕೇಳಿ ಸ್ಥಳ ಮಹಜರು ಕಾರ್ಯ ನಡೆಯುತ್ತೆ. ಇನ್ನು ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ, ಎಲ್ಲ ಬೆಳವಣಿಗೆ ಆಗುವಂತ ಟೈಮ್ನಲ್ಲಿ ಮುಂಬೈನಲ್ಲಿ ಇರಬಹುದು ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿಯೇ ಮುಂಬೈಗೆ ತೆರಳಿದ್ದಾರಂತೆ ರಮೇಶ್. ಮುಂಬೈನ ಹೋಟೆಲ್ ಒಂದರಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಕೊಲ್ಲಾಪುರದ ದೇವಸ್ಥಾನಕ್ಕೆ ನಿನ್ನೆ ಅವರು ವಿಸಿಟ್ ಮಾಡಿದ್ರು, ಅದೆಲ್ಲವೂ ಕೂಡ ಗೊತ್ತಿದೆ. ಅದಾದ್ಮೇಲೆ ಎಲ್ಲಿಗೆ ಹೋದ್ರು ಅಂತ ಒಂದು ಕುತೂಹಲ ಇತ್ತು. ಅದಕ್ಕೀಗ ಮುಂಬೈನ ಖಾಸಗಿ ಹೋಟೆಲ್ ಒಂದರಲ್ಲಿ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾರಕಿಹೊಳಿ ಟ್ರ್ಯಾಕ್ ಮಾಡಿದಾರಂತೆ SIT ಅಧಿಕಾರಿಗಳು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ತಯಾರಿಗಳಾಗ್ತಾ ಇದೆಯಂತೆ. ಸಹೋದರ ಬಾಲಚಂದ್ರ ಜಾರಕಿಹೊಳಿಗೆ ಈ ಜವಾಬ್ದಾರಿಯನ್ನ ರಮೇಶ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಸಿಡಿ ಲೇಡಿ ಪ್ರತ್ಯಕ್ಷಳಾದ್ಮೇಲೆ ಸಾಕಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದೆ ಜಾರಕಿಹೊಳಿಗೆ. ಹಾಗಾಗಿ ನಿರೀಕ್ಷಣಾ ಜಾಮೀನಿಗೆ ಮೊರೆ ಹೋದ್ರೂ ಕೂಡ ಈ ಹಂತದಲ್ಲಿ ಸಿಗೋದು ಕಷ್ಟ ಅಂತ ಕಾನೂನು ತಜ್ಞರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈ ಹಂತದಲ್ಲಿ ನಿರೀಕ್ಷಣಾ ಜಾಮೀನು ಸಿಗೋದು ಕಷ್ಟ ಆಗ್ಬಿಡುತ್ತೆ, ಯುವತಿ ಬರೋದಕ್ಕೂ ಮುಂಚೆ ಅಪ್ಲೈ ಮಾಡಿದ್ರೆ ಬಹುಶಃ ಸಿಕ್ತಿತ್ತೇನೋ ಅಂತ ಹೇಳ್ಬಿಟ್ಟು ಕಾನೂನು ತಜ್ಞರು ಹೇಳ್ತಾ ಇದ್ರು. ಅಂದ್ರೆ ಎಟ್ ಪ್ರೆಸೆಂಟ್ ಈಗ ರಮೇಶ್ ಜಾರಕಿಹೊಳಿ ಎಲ್ಲಿದ್ದಾರೆ, ಯಾವ ತರ ಕಾನೂನು ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ ಸತಿ ಸಂತ್ರಸ್ತ ಯುವತಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ತಿಳಿದಂತ ರಮೇಶ್ ಜಾರಕಿಹೊಳಿ ನಿನ್ನೆ ಬೆಂಗಳೂರನ್ನ ಬಿಟ್ಟಿದ್ದಾರೆ. ನಿನ್ನೆ ಕೊಲ್ಲಾಪುರಕ್ಕೆ ತೆರಳಿದಂತ ರಮೇಶ್ ಜಾರಕಿಹೊಳಿ ಅಲ್ಲಿ ದೇವರ ದರ್ಶನವನ್ನು ಪಡೆದು ತಡರಾತ್ರಿ ಮುಂಬೈಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ತಡರಾತ್ರಿವರೆಗೂ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಆಪ್ತ ವಕೀಲ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಯುವತಿ ತನ್ನ ಮೇಲೆ ತನ್ನನ್ನ ಒಂದು ಕಡೆ ಡಾಕ್ಯುಮೆಂಟರಿ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಿಸ್ತೀನಿ ಅಂತ ಹೇಳಿ, ಮತ್ತೊಂದು ಕಡೆ ಕೆಲಸವನ್ನ ಕೊಡಿಸ್ತೀನಿ ಅಂತ ಹೇಳಿ ನನ್ನನ್ನ ಮನವೊಲಿಸಿ ನಂಬಿಸಿ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇದು ಅತ್ಯಾಚಾರ
ಪ್ರಕರಣ ಆಗಿರುವಂತದ್ದು ಮತ್ತು ಗಂಭೀರವಾದ ಹೇಳಿಕೆ ಆಗಿದ್ರಿಂದ ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಆಗಿದ್ರಿಂದ ಯಾವುದೇ ಗಳಿಗೆಯಲ್ಲಿ ಕೂಡ ಬಂಧಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಆಪ್ತ ವಕೀಲರು ಕೂಡ ಕೂಡಲೇ ನಿರೀಕ್ಷಣಾ ಜಾಮೀನು ಹಾಕಿ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಕೂಡ ರಾಜ್ಯವನ್ನು ಬಿಟ್ಟು ಇದೀಗ ಮುಂಬೈನಲ್ಲಿ ನೆಲೆಸಿದ್ದಾರೆ. ನಿನ್ನೆ ರಾತ್ರಿ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಕ್ಷಣದ ಅಪ್ಡೇಟ್ ಅನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಪಡೆಯುವ ಸಂಬಂಧಪಟ್ಟಾಗೆ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ತಮ್ಮ ಆಪ್ತ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಇವತ್ತು ಅಥವಾ ನಾಳೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಬಂಧನದ ಭೀತಿಯಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು ಮುಂಬೈ ತಲುಪಿದ್ದಾರೆ. ಮುಂಬೈನ ಖಾಸಗಿ ಹೋಟೆಲ್ ಒಂದರಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಎಸ್ಐಟಿ ತನ್ನ ಕಾರ್ಯವನ್ನ ಸಮರ್ಥವಾಗಿ ಮಾಡ್ತಾ ಇದೆ, ಕ್ರಮಬದ್ಧವಾಗಿ ಕಾನೂನಾತ್ಮಕವಾಗಿ ತನಿಖೆ ಆಗ್ತಾ ಇದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಷ್ಟೇ ನಾವು ನೋಡಿದ್ವಿ, ಯುವತಿ ಪರ ವಕೀಲ ಜಗದೀಶ್ ಗಂಭೀರವಾದಂತ ಆರೋಪ ಮಾಡಿದ್ರು. ಸೊ ನಿನ್ನೆ ಆಕೆಯನ್ನ ನಾವು ಎಲ್ಲೂ ತೋರಿಸಬಾರ್ದು, ಹೇಳಿ ಕೇಳಿ ಆಕೆ ಸಂತ್ರಸ್ತೆ ಇದ್ದಾಳೆ, ಅತ್ಯಾಚಾರಕ್ಕೆ ಒಳಗಾಗಿದ್ದೀನಿ ಅಂತ ಆರೋಪ ಮಾಡಿರೋದ್ರಿಂದ ಆಕೆಯ ಮುಖವನ್ನ ಎಲ್ಲೂ ಕೂಡ ರಿವೀಲ್ ಮಾಡಬಾರ್ದಾಗಿತ್ತು. ಆ ತರ ನಾವು ಆಕೆಯನ್ನ ಪ್ರೊಟೆಕ್ಟ್ ಮಾಡಿದ್ವಿ, ಭದ್ರತೆನೂ ಬೇಕು ಅಂತ ಕೇಳಿದ್ವಿ. ಆದ್ರೆ ಎಸ್ಐಟಿ ಅವರೇ ಯಾರೋ ಭ್ರಷ್ಟ ಅಧಿಕಾರಿಗಳು ಈ ತರ ಮಾಡಿಬಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು. ಈಗ ಗೃಹ ಸಚಿವರೇ ಅದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕ್ರಮಬದ್ಧವಾಗಿ ತನಿಖೆ ನಡೀತಾ ಇದೆ. ಮೇಟಿ ಕೇಸ್ನಲ್ಲಿ ಕಾಂಗ್ರೆಸ್ ಅವರು ಮಾಡಿದ್ದೇನು, ಮೇಟಿ ಕೇಸಲ್ಲಿ ಎಫ್ಐಆರ್ ಹಾಕಿರಲಿಲ್ಲ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಅವರಿಗೆ ನೈತಿಕತೆ ಇಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಯಾರ ಪರವೂ ನಾವಿಲ್ಲ, ಯಾರ ವಿರುದ್ಧನೂ ಇಲ್ಲ, ಕೇಸ್ ದಿಕ್ಕು ತಪ್ಪಿಸುವಂತ ಮಾತುಗಳು ಬೇಡ ಅಂತ ಬಸವರಾಜ ಬೊಮ್ಮಾಯಿ ಹೇಳಿಕೆ ಕೊಟ್ಟಿದ್ದಾರೆ. ಎಸ್ಐಟಿ ತನ್ನ ಕಾರ್ಯವನ್ನ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಆಧಾರಿತವಾಗಿ ಕ್ರಮಬದ್ಧವಾಗಿ ಮಾಡಬೇಕಾಗುತ್ತೆ. ಅದಕ್ಕೆ ಒಂದು ಸೆಟ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ಆ ಪ್ರಕಾರ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದರಲ್ಲಿ ಮಧ್ಯಪ್ರವೇಶ ಮಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಆದ್ದರಿಂದ ಅದರ ಬಗ್ಗೆ ನಾನು ಕೂಡ ಹೆಚ್ಚಿಗೆ ಮಾತನಾಡೋದಿಲ್ಲ. ಇನ್ನು ಕಾಂಗ್ರೆಸ್ನವ್ರ ಹೇಳಿಕೆ ಬಗ್ಗೆ ಅವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ? ಉಲ್ಲಪ್ಪ ಮೇಟಿ ಅವ್ರ ಕೇಸ್ನಲ್ಲಿ ಅವ್ರ ಮೇಲೆ ಎಫ್ಐಆರ್ ದಾಖಲೆ ಮಾಡಿದ್ರ, ವಿಚಾರಣೆ ಮಾಡಿದ್ರ, ಕ್ಲೀನ್ ಚಿಟ್ ಕೊಟ್ಟರು ಸಿಐಡಿಗೆ ಹಾಕಿಬಿಟ್ಟು. ಒಂದ್ಸತಿನೂ ಯಾರನ್ನೂ ವಿಚಾರಣೆ ಮಾಡಲಿಲ್ಲ. ಹೋಗ್ಲಿ, ಯಾರು ಸಿಡಿ ಮಾಡಿದಾರ ಅವ್ರನ್ನೂ ಕಂಡುಹಿಡಿಯಲಿಲ್ಲ. ತಮ್ಮ ಅಧಿಕಾರ ಅವಧಿಯಲ್ಲಿ ಏನ್ ಮಾಡಿದ್ದಾರೆ ಅನ್ನೋದನ್ನ ಅವರು ತಿರುಗಿ ನೋಡ್ಬೇಕು. ಮೊದಲು ನಾವು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇವೆಲ್ಲವನ್ನೂ ಕೂಡ ಅಲ್ಟಿಮೇಟ್ಲಿ ಕೋರ್ಟ್ ಆಫ್ ಲಾದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇನೆ. ಮತ್ತು ನಾನು ಹಿಂದೂ ಹೇಳಿದ್ದೇನೆ, ಈ ತರ ಟ್ವೀಟ್ಗಳು, ಹೇಳಿಕೆಗಳು, ಪ್ರತಿಭಟನೆಗಳು ಯಾವುದೇ ಸೈಡಿಂದ ಆದರೂ ಕೂಡ ಅದು ಯಾವುದೇ ರೀತಿಯ ಪ್ರಭಾವ ನಮ್ಮ ಎಸ್ಐಟಿ ಮೇಲೆ ಬೀರುವುದಿಲ್ಲ. ನಮ್ಮ ಎಸ್ಐಟಿ ಕಾನೂನಿನ ಪ್ರಕಾರವೇ ಕೆಲಸ ಮಾಡುತ್ತೆ. ಯಾವುದೇ ಒತ್ತಡಕ್ಕೂ ಕೂಡ ಮಣಿಯೋದಿಲ್ಲ, ಯಾವುದೇ ರೀತಿಯ ಅಡೆತಡೆಗಳಿಗೂ ಕೂಡ ಮಣಿ ಹಾಕುವುದಿಲ್ಲ. ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಸತ್ಯ ಸಂಗತಿಯನ್ನು ಹೊರಗೆ ತರಬೇಕಾದ್ರೆ ಎಸ್ಐಟಿನೇ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಅವರು ಅತ್ಯಂತ ಹಿರಿಯ ದಕ್ಷ ಅಧಿಕಾರಿಗಳಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಾನು ವಿನಂತಿಯನ್ನು ಮಾಡಿಕೊಳ್ತೀನಿ, ಈ ಒಂದು ತನಿಖೆಯಲ್ಲಿ ಅನಾವಶ್ಯಕವಾಗಿ ಮಾತನಾಡಿ ಇದರ ಒಂದು ಗಾಂಭೀರ್ಯತೆ ಆಗಲಿ ಅಥವಾ ಇದರ ಪ್ರಗತಿಗಾಗಲಿ ಅಡ್ಡಪಡಿಸುವಂತ ಕೆಲಸವನ್ನ ಯಾರೂ ಕೂಡ ಮಾಡಬಾರದು. ಎಸ್ಐಟಿ ತನಿಖೆ ಮಾಡೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಆ ಪ್ರಕಾರ ಅವರು ಮಾಡ್ತಾರನ್ನಂತ ವಿಶ್ವಾಸ.